ಭಿನ್ನರಾಶಿ ಲೆಕ್ಕಗಳನ್ನು ಸರಿಯಾಗಿ ಮಾಡಿ ಉತ್ತರ ಹಾಕೋದಾತಂದ್ರೆ ಹೇಳ್ರಿ ನಾ ಬಂದು ತಿಳಿಸ್ತನು. ಎಲ್ಲರೂ ಗಣಿತ ಗುಣಾಕಾರದಿಂದ ಮಗ್ಗಿ ಬರಬೇಕು. ಆಮೇಲೆ ಕೆಲವೊಂದು ವಿಷಯದೊಳಗೆ ಕೆಲವೊಂದು ನಿಯಮಗಳನ್ನು ತಿಳ್ಕೊಬೇಕಾಗ್ತದೆ. ನೀವು ಸುಮ್ಮನೆ ಲೆಕ್ಕ ಮಾಡ್ಕೋತ ಕೂಡಬಾರ್ದು. ಹೆಂಗೆ ಹೇಳತ್ತಂದು ಬಂದು ನೋಡ್ರಿ. ಇಲ್ಲಿ ಒಂದೇ ಲೆಕ್ಕ ನೀವೆಲ್ಲರೂ ಮಾಡೋದಾತ ವಿಡಿಯೋ ಸ್ಟಾಪ್ ಮಾಡಿರಿ, ನೀವು ಬಿಡಿಸೋದಾತ ವಿಡಿಯೋ ಆನ್ ಮಾಡಿರಿ, ನೋಡ್ರಿ ಎಲ್ಲ. ಇಲ್ಲಿ ಏಕಾಂಶ ಭಿನ್ನ ರಾಶಿ ಅದ. ಇಲ್ಲಿ 1/3 ಗುಂಡ್ಲೆ 1/3 ಇತ್ತು ಅಂತಂದ್ರೆ ಏಕಾಂಶ ಭಿನ್ನ ರಾಶಿ ಇದ್ದಾಗ ಮೇಲೆ ಪದ ಮೇಲೆ ತಳಗಿನ ಪದ ತಳಗೆ ಗುಣಾಕಾರ ಮಾಡಿಬಿಡ್ಬೇಕು. ಉತ್ತರ 1/9. ಇದು ನೆನ್ಪಿಟ್ಕೊಳ್ರಿ. ಇನ್ನು ಎರಡನೇ ಲೆಕ್ಕ, ಇದು ಗುಣಕ ವಿಲೋಮದ ಮುಂದಿನ. ಈಗ ನೀವು ಸುಮ್ಮನೆ ಗಣಿತ ಮಾಡ್ಕೊತು ಟೈಮ್ ಹಾಳು ಮಾಡಬಾರ್ದು. ಗುಂಡ್ಲೆ ಮ್ಯಾಲೆ 5 ಅದ, ತಳಗ 4 ಅದ. ಇದಕ್ಕೆ ಗುಣಕ ವಿಲೋಮ ಇತ್ತಂದ್ರೆ 1 ಅಂತ ಇಟ್ಬಿಡ್ರಿ. ಗುಣಕ ವಿಲೋಮ ಅಂದ್ರೆ ಏನು? 4 ತಳಗ 5 ಮ್ಯಾಲೆ ಅದ. ಇಲ್ಲೊಂದು ನೋಡ್ರಿ, 4 ತಳಗದ 5 ಮ್ಯಾಲೆ ಅದ. ಇದು ಮ್ಯಾಲೆ ತಳಗಿತ್ತಂದ್ರೆ ಏನು? ಅದ್ರ ಉತ್ತರ 1 ಅಂತ ತಿಳ್ಕೊಂಡು ಬಿಡುವ. ಸುಮ್ಮನೆ ಗಣಿತ ಮಾಡ್ಕೊಂಡು ಕೂಡ್ಬಾರ್ದು. ಈಗ ನೋಡಿ, 18/5 ಗುಂಡ್ಲೆ 75/90. ಇಲ್ಲಿ ಮಗ್ಗಿ ಬರ್ಬೇಕು ನಿಮಗೆ, ತಿಳಿದಲ್ಲ? 18 ಒಂದಲೇ 18 5 90, 5 5 25, 25 3 75. ಹಿಂಗೆ ಮಾಡಿದವ್ರು ಬರ್ತದೆ. 5 ಒಂದಲೇ 5 15, 5 ಒಂದಲೇ 5 3. ಇದ್ರ ಉತ್ತರ ಎಷ್ಟು ಬಂತು? 3/1 ಅಂದ್ರೆ ಏನು ತಿಳ್ಕೊಬೇಕು? ಪೂರ್ಣ ಸಂಖ್ಯೆ. ಅದಕ್ಕೆ ಮುದ್ದಾಮ್ ಛೇದ 1 ಹಚ್ಚಿ ತೋರಿಸಿದ್ ನಾನು ನಿಮಗೆ. ಛೇದ ಮುದ್ದಾಮ್ 1 ಬಿತ್ತು ಅಂತಾರೆ, ಅದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು. ಏನು 125 12 ಗುಂಡ್ಲೆ 48 100 625. ಕೊನೆಗೆ 25 ಬಂದಿರ್ತಾರೆ. 25 ಭಾಗ ಹೋಗ್ತದೆ ಅಂತ ತಿಳ್ಕೊ. 25 125, 25 2 50, 25 125. 5 ಒಂದಲೇ 5 5. ನೋಡಿ, 12 ಒಂದಲೇ 12 4. ಬರೋಬ್ಬರಿ 4 5. ಆನ್ಸರ್ ಎಷ್ಟು ಬಂತು? 4 5. ನೀವು ಮುಂದಿನ ಟ್ರೈ ಮಾಡಿ. ಯಾಕಂದರೆ ಇದು ಗಣಿತ ರಿವಿಷನ್ ಮಾಡಬೇಕಾಗ್ತದೆ. ಉದಾಹರಣೆ ನೋಡಿ, ಈ 5 ಹೊತ್ತು, ಈ 5 ಹೊತ್ತು, ಈ 5 ಹೊತ್ತು, ಈ 4 ಹೊತ್ತು, ಈ 4 ಹೊತ್ತು. ಎಲ್ಲ ಕಡೆ 1 ಬಂದಿರ್ತದೆ ಅಲ್ಲಿ ನೋಡ್ರಿ. ಮೇಲೆ 1 ಇತ್ತು ಅಂದ್ರೆ 1 ಒಂದಲೇ 1. ಆ ಗಣಿತಗಳನ್ನು ಮಾಡಿ. 3 ಒಂದಲೇ 3, 3 2 5, 5 3 ಗುಂಡ್ಲೆ 6 5. 5ನೇ 6 ಸರಿಯಾಗಿ ನೋಡಿ. 3 1 3 2 ನಮ್ಮ ಗುಣಾಕಾರ ಹಚ್ಚಲ್ಲಿ ಅದು ತಪ್ಪಿರ್ತಾವ ನೋಡಿ. 3 ಒಂದಲೇ 3 2. ಇಲ್ಲಿ 2 ಅದ ಛೇದ 1 ಅದ ಅಂತಂದ್ರೆ ಏನು ತಿಳ್ಕೊಬೇಕು? ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಂಡು ಉತ್ತರ 2 ಹಚ್ಚಿ ಬಿಡ್ರಿ. ನೋಡಿ, 4 3 12 1 2 14, 14 3 ಗುಂಡ್ಲೆ 1 5. ನೋಡಿ, ಈಗ ಭಾಗ ಹೋಗಂಗಿಲ್ಲ ಒಂದ್ಕೊಂದಂದ್ರೆ 14 ಒಂದಲೇ 14, 5 3 15. ಸಮಭಿನ್ನ ರಾಶಿ. 14 15 ಅಷ್ಟು ಒಂದು ವಿಚಾರ ಮಾಡಬೇಕು. ಇದಕ್ಕೆ ಭಾಗ ಹೋಗ್ತಿದ್ದಿಲ್ಲ ಅಂದ್ರೆ ಉತ್ತರ ಅಂತ ಇಟ್ಬಿಡ್ರಿ. ತಿಳಿತಲ್ಲ? 3 4 12 1 14 3 ಗುಂಡ್ಲೆ 1 5, 14 ಒಂದಲೇ 14, 3 5 15. ಯಾಕೆ ಒಂದ್ಕೊಂದು ಭಾಗ ಹೋಗುದಿಲ್ಲ? 12 ವೇಳೆ 84 1 85, 85 12 ಗುಂಡ್ಲೆ 48 17. 17 ಒಂದಲೇ 17 5. ಮಗ್ಗಿ ಬರಬೇಕು. 12 ಒಂದಲೇ 12 4. 5 4 20. ತಳಗ ಛೇದ 1 ಬಂತು ಅಂದ್ರೆ ಇದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಉತ್ತರ ಹಚ್ಚಿಬಿಡಬೇಕು. 4 24 1 25 6 ಗುಂಡ್ಲೆ 18 75. 25 ಒಂದಲೇ 25 3. 6 ಒಂದಲೇ 6 3. ಈ 3 ಒಂದಲೇ ಈ 3 ಒಂದಲೇ. 1/1 = 1. ಆನ್ಸರ್ = 1. ಪೂರ್ಣ ಸಂಖ್ಯೆ ಇದ್ದಾಗ ಮ್ಯಾಲ್ಯೂ ಅಂಶನ 1 ಛೇದನ 1 ಇರ್ತಂದ್ರೆ ಅದನ್ನು 1 ಅಂತ ತಿಳ್ಕೊರಿ. ನೀವೆಲ್ಲರೂ ಗಣಿತ ಮಾಡಿರಿ ಅಂತ ತಿಳ್ಕೊಂಡು ನಾನು ಫೇರ್ದಾಗ ನೋಟ್ಬುಕ್ದಾಗ ಚೆನ್ನಾಗಿ ಬಿಡಿಸ್ಕೊಡ್ರಿ.
ಭಾಳ ಇಂಪಾರ್ಟೆಂಟ್.